ರಾಮ ಯಾರು? ವಾಲ್ಮೀಕಿ ರಾಮನ ಸೃಷ್ಟಿಕರ್ತನ? ಅಯೋಧ್ಯೆ ರಾಮನ ವಿಚಾರಧಾರೆ ಬೇರೆನಾ? ಕಾಂಗ್ರೆಸ್ ನಾಯಕರು ಇದೀಗ ರಾಮಾಯಣದಲ್ಲಿ ಹೊಸ ಕಿಚ್ಚು ಹಚ್ಚಿದ್ದಾರೆ. ಹಾಗಿದ್ರೆ ಯಾರು ಏನು ಹೇಳಿದ್ರು ಬನ್ನಿ ನೋಡೋಣ. ಕೈ ಕೇಸರಿ ಮಧ್ಯೆ ರಾಮಾಯಣ ರಾಜಕೀಯ. ವಾಲ್ಮೀಕಿ ರಾಮ, ಅಯೋಧ್ಯ ರಾಮ ಬೇರೆ ಬೇರೆ. ನಿನ್ನೆ ಮಹದೇವಪ್ಪ, ಇಂದು ಪ್ರಿಯಾಂಕ್ ಸರದಿ. ರಾಮಾಯಣ. ವಾಲ್ಮೀಕಿ ಬರೆದ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥ. ಇದೀಗ ಪವಿತ್ರ ಗ್ರಂಥದಲ್ಲೂ ರಾಜಕೀಯ ಶುರುವಾಗಿದೆ. ನಿನ್ನೆ ದಾವಣಗೆರೆ ವಾಲ್ಮೀಕಿ ಸಮಾವೇಶದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ವಾಲ್ಮೀಕಿ ಕಲ್ಪನೆಯ ರಾಮನೇ ಬೇರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದ ಕಲ್ಪನೆಯೇ ಬೇರೆ ಎಂದು ವಿವಾದಕ್ಕೆ ಬೆಂಕಿ ಹಚ್ಚಿದ್ರು. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ನಿನ್ನೆ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರಿಗೆ ಧರ್ಮ ಬೇಡ, ವೋಟ್ ಬೇಕು. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸಾ ಗೊತ್ತಿದೆ ಎಂದು ಸಮರ್ಥಿಸಿಕೊಂಡ್ರು. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ BJP ಅವರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. ಒಟ್ಟಾರೆ ರಾಮನಾಮದ ಭಕ್ತಿಯಲ್ಲೂ ಕಾಂಗ್ರೆಸ್ ಸಚಿವರು ರಾಜಕೀಯ ಶುರು ಮಾಡಿದ್ದು ಕೋಟ್ಯಾಂತರ ರಾಮ ಭಕ್ತರಿಗೆ ಬೇಸರ ತರಿಸಿದ್ದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ರಾಮಾಯಣ ವಿಚಾರ ಆ ಪ್ರಸ್ತುತತೆಗೆ ಮತ್ತೆ ಬರೋದಕ್ಕೆ ಏನು ಕಾರಣ? ವಾಲ್ಮೀಕಿ ರಾಮಾಯಣ ಮತ್ತೊಂದು ಅಯೋಧ್ಯೆ ರಾಮ ಈ ಥರ ಬರೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ನಿನ್ನೆ ನಡೆದಂಥ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವರಾದಂಥ ಮಹದೇವಪ್ಪ ಅವರು ಕೊಟ್ಟಂಥ ಹೇಳಿಕೆ ಇವತ್ತು ಮತ್ತೆ ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. BJPಗರು ರಾಮಾಯಣದ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ, ಆದರೆ ಅವರು ವಾಲ್ಮೀಕಿ ರಾಮಾಯಣದ ಬಗ್ಗೆ ಮಾತನಾಡೋದಿಲ್ಲ. ಅದ್ರ ಹೊರತಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಅದನ್ನು ಬಳಸ್ಕೊಂಡು ಮಾತನಾಡ್ತಾರೆ. ಹಾಗಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು, ಅವ್ರಿಗೆ ರಾಮಾಯಣದ ಅರಿವೇ ಇಲ್ಲ ಅನ್ನುವಂಥ ಒಂದಷ್ಟು ವಾಗ್ದಾಳಿಯನ್ನು ಮಹದೇವಪ್ಪ ಅವರು ಮಾಡಿದ್ರು. ಅದರ ಪೂರಕವೆಂಬಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದಕ್ಕೆ ಬೆಂಬಲಿಸಿ ಮಾತನಾಡಿರ್ತಕ್ಕಂಥದ್ದು. ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ BJP ಅವರು ಅದರ ಹೆಸರನ್ನಿರ್ತಾರೆ ಹೊರತು ಅದರ ಗಂಧ ಗಾಳಿನೂ ಕೂಡ ಗೊತ್ತಿಲ್ಲ ಅನ್ನೋಂಥ ಒಂದು ವಾಗ್ದಾಳಿನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಹೀಗಾಗಿ ಈಗ ಮತ್ತೆ ಅದು ಪ್ರಸ್ತುತತೆಗೆ ಬಂದಿರತಕ್ಕಂಥದ್ದು ಮತ್ತು BJP ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ನೀವು ಬರೀ ಈ ಥರದ ಅವಹೇಳನ ಮಾಡ್ತಕ್ಕಂಥ ಕೆಲಸಗಳನ್ನೇ ಹಿಂದೂ ಧರ್ಮದಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಟ್ವೀಟ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ರಾಮಾಯಣದ ವಿಚಾರಗಳ ಬಗ್ಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಪ್ರಸ್ತುತ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈಗ ರಾಮಾಯಣ ಈ ವಿಚಾರಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆ ಹುಟ್ಟುಹಾಕುವ ಮೂಲಕ ಎಲ್ಲೋ ಒಂದು ಕಡೆ ರಾಮಾಯಣದ ಅಂಶಗಳನ್ನೇ ಆಶಯಗಳನ್ನೇ ಗಾಳಿಗೆ ತೂರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಜಯಪ್ರಕಾಶ್, ರಾಮ ಯಾರು? ವಾಲ್ಮೀಕಿ ರಾಮನ ಸೃಷ್ಟಿಕರ್ತನ? ಅಯೋಧ್ಯೆ ರಾಮನ ವಿಚಾರಧಾರೆ ಬೇರೆನಾ? ಕಾಂಗ್ರೆಸ್ ನಾಯಕರು ಇದೀಗ ರಾಮಾಯಣದಲ್ಲಿ ಹೊಸ ಕಿಚ್ಚು ಹಚ್ಚಿದ್ದಾರೆ. ಹಾಗಿದ್ರೆ ಯಾರು ಏನು ಹೇಳಿದ್ರು ಬನ್ನಿ ನೋಡೋಣ. ಕೈ ಕೇಸರಿ ಮಧ್ಯೆ ರಾಮಾಯಣ ರಾಜಕೀಯ. ವಾಲ್ಮೀಕಿ ರಾಮ, ಅಯೋಧ್ಯ ರಾಮ ಬೇರೆ ಬೇರೆ. ನಿನ್ನೆ ಮಹದೇವಪ್ಪ, ಇಂದು ಪ್ರಿಯಾಂಕ್ ಸರದಿ. ರಾಮಾಯಣ. ವಾಲ್ಮೀಕಿ ಬರೆದ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥ. ಇದೀಗ ಪವಿತ್ರ ಗ್ರಂಥದಲ್ಲೂ ರಾಜಕೀಯ ಶುರುವಾಗಿದೆ. ನಿನ್ನೆ ದಾವಣಗೆರೆ ವಾಲ್ಮೀಕಿ ಸಮಾವೇಶದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ವಾಲ್ಮೀಕಿ ಕಲ್ಪನೆಯ ರಾಮನೇ ಬೇರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದ ಕಲ್ಪನೆಯೇ ಬೇರೆ ಎಂದು ವಿವಾದಕ್ಕೆ ಬೆಂಕಿ ಹಚ್ಚಿದ್ರು. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ
ಕ್ರಿಯೇಟರ ವಾಲ್ಮೀಕಿ. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ನಿನ್ನೆ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಗೆ ಧರ್ಮ ಬೇಡ, ವೋಟ್ ಬೇಕು, ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸಾ ಗೊತ್ತಿದೆ ಎಂದು ಸಮರ್ಥಿಸಿಕೊಂಡ್ರು. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ BJP ಅವರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. ಒಟ್ಟಾರೆ ರಾಮನಾಮದ ಭಕ್ತಿಯಲ್ಲೂ ಕಾಂಗ್ರೆಸ್ ಸಚಿವರು ರಾಜಕೀಯ ಶುರು ಮಾಡಿದ್ದು ಕೋಟ್ಯಾಂತರ ರಾಮ ಭಕ್ತರಿಗೆ ಬೇಸರ ತರಿಸಿದ್ದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ರಾಮಾಯಣ ವಿಚಾರ ಆ ಪ್ರಸ್ತುತತೆಗೆ ಮತ್ತೆ ಬರೋದಕ್ಕೆ ಏನು ಕಾರಣ? ವಾಲ್ಮೀಕಿ ರಾಮಾಯಣ ಮತ್ತೊಂದು ಅಯೋಧ್ಯೆ ರಾಮ ಈ ಥರ ಬರೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ನಿನ್ನೆ ನಡೆದಂಥ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವರಾದಂಥ ಮಹದೇವಪ್ಪ ಅವರು ಕೊಟ್ಟಂಥ ಹೇಳಿಕೆ ಇವತ್ತು ಮತ್ತೆ ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. BJPಗರು ರಾಮಾಯಣದ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ, ಆದರೆ ಅವರು ವಾಲ್ಮೀಕಿ ರಾಮಾಯಣದ ಬಗ್ಗೆ ಮಾತನಾಡೋದಿಲ್ಲ. ಅದ್ರ ಹೊರತಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಅದನ್ನು ಬಳಸ್ಕೊಂಡು ಮಾತನಾಡ್ತಾರೆ. ಹಾಗಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು, ಅವ್ರಿಗೆ ರಾಮಾಯಣದ ಅರಿವೇ ಇಲ್ಲ ಅನ್ನುವಂಥ ಒಂದಷ್ಟು ವಾಗ್ದಾಳಿಯನ್ನು ಮಹದೇವಪ್ಪ ಅವರು ಮಾಡಿದ್ರು. ಅದರ ಪೂರಕವೆಂಬಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದಕ್ಕೆ ಬೆಂಬಲಿಸಿ ಮಾತನಾಡಿರ್ತಕ್ಕಂಥದ್ದು. ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ BJP ಅವರು ಅದರ ಹೆಸರನ್ನಿರ್ತಾರೆ ಹೊರತು ಅದರ ಗಂಧ ಗಾಳಿನೂ ಕೂಡ ಗೊತ್ತಿಲ್ಲ ಅನ್ನೋಂಥ ಒಂದು ವಾಗ್ದಾಳಿನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಹೀಗಾಗಿ ಈಗ ಮತ್ತೆ ಅದು ಪ್ರಸ್ತುತತೆಗೆ ಬಂದಿರತಕ್ಕಂಥದ್ದು ಮತ್ತು BJP ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ನೀವು ಬರೀ ಈ ಥರದ ಅವಹೇಳನ ಮಾಡ್ತಕ್ಕಂಥ ಕೆಲಸಗಳನ್ನೇ ಹಿಂದೂ ಧರ್ಮದಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಟ್ವೀಟ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ರಾಮಾಯಣದ ವಿಚಾರಗಳ ಬಗ್ಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಪ್ರಸ್ತುತ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈಗ ರಾಮಾಯಣ ಈ ವಿಚಾರಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆ ಹುಟ್ಟುಹಾಕುವ ಮೂಲಕ ಎಲ್ಲೋ ಒಂದು ಕಡೆ ರಾಮಾಯಣದ ಅಂಶಗಳನ್ನೇ ಆಶಯಗಳನ್ನೇ ಗಾಳಿಗೆ ತೂರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಜಯಪ್ರಕಾಶ್, ರಾಮ ಯಾರು? ವಾಲ್ಮೀಕಿ ರಾಮನ ಸೃಷ್ಟಿಕರ್ತನ? ಅಯೋಧ್ಯೆ ರಾಮನ ವಿಚಾರಧಾರೆ ಬೇರೆನಾ? ಕಾಂಗ್ರೆಸ್ ನಾಯಕರು ಇದೀಗ ರಾಮಾಯಣದಲ್ಲಿ ಹೊಸ ಕಿಚ್ಚು ಹಚ್ಚಿದ್ದಾರೆ. ಹಾಗಿದ್ರೆ ಯಾರು ಏನು ಹೇಳಿದ್ರು ಬನ್ನಿ ನೋಡೋಣ. ಕೈ ಕೇಸರಿ ಮಧ್ಯೆ ರಾಮಾಯಣ ರಾಜಕೀಯ. ವಾಲ್ಮೀಕಿ ರಾಮ, ಅಯೋಧ್ಯ ರಾಮ ಬೇರೆ ಬೇರೆ. ನಿನ್ನೆ ಮಹದೇವಪ್ಪ, ಇಂದು ಪ್ರಿಯಾಂಕ್ ಸರದಿ. ರಾಮಾಯಣ. ವಾಲ್ಮೀಕಿ ಬರೆದ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥ. ಇದೀಗ ಪವಿತ್ರ ಗ್ರಂಥದಲ್ಲೂ ರಾಜಕೀಯ ಶುರುವಾಗಿದೆ. ನಿನ್ನೆ ದಾವಣಗೆರೆ ವಾಲ್ಮೀಕಿ ಸಮಾವೇಶದಲ್ಲಿ ಸಚಿವ HC ಮಹದೇವಪ್ಪ ವಾಲ್ಮೀಕಿ ಕಲ್ಪನೆಯ ರಾಮನೇ ಬೇರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದ ಕಲ್ಪನೆಯೇ ಬೇರೆ ಎಂದು ವಿವಾದಕ್ಕೆ ಬೆಂಕಿ ಹಚ್ಚಿದ್ರು. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಈಸ್ ಎ ಕ್ರಿಯೇಟರ ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ನಿನ್ನೆ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಗೆ ಧರ್ಮ ಬೇಡ, ವೋಟ್ ಬೇಕು, ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸಾ ಗೊತ್ತಿದೆ ಎಂದು ಸಮರ್ಥಿಸಿಕೊಂಡ್ರು. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ.
ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ BJPಯವರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಒಟ್ಟಾರೆ ರಾಮನಾಮದ ಭಕ್ತಿಯಲ್ಲೂ ಕಾಂಗ್ರೆಸ್ ಸಚಿವರು ರಾಜಕೀಯ ಶುರು ಮಾಡಿದ್ದು ಕೋಟ್ಯಾಂತರ ರಾಮ ಭಕ್ತರಿಗೆ ಬೇಸರ ತರಿಸಿದ್ದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ರಾಮಾಯಣ ವಿಚಾರ ಆ ಪ್ರಸ್ತುತತೆಗೆ ಮತ್ತೆ ಬರೋದಕ್ಕೆ ಏನು ಕಾರಣ? ವಾಲ್ಮೀಕಿ ರಾಮಾಯಣ ಮತ್ತೊಂದು ಅಯೋಧ್ಯೆ ರಾಮ ಈ ಥರ ಬರೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ನಿನ್ನೆ ನಡೆದಂಥ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವರಾದಂಥ ಮಹದೇವಪ್ಪ ಅವರು ಕೊಟ್ಟಂಥ ಹೇಳಿಕೆ ಇವತ್ತು ಮತ್ತೆ ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. BJPಗರು ರಾಮಾಯಣದ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ, ಆದರೆ ಅವರು ವಾಲ್ಮೀಕಿ ರಾಮಾಯಣದ ಬಗ್ಗೆ ಮಾತನಾಡೋದಿಲ್ಲ, ಅದ್ರ ಹೊರತಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಅದನ್ನು ಬಳಸ್ಕೊಂಡು ಮಾತನಾಡ್ತಾರೆ. ಹಾಗಾಗಿ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು, ಅವ್ರಿಗೆ ರಾಮಾಯಣದ ಅರಿವೇ ಇಲ್ಲ ಅನ್ನುವಂಥ ಒಂದಷ್ಟು ವಾಗ್ದಾಳಿಯನ್ನು ಮಹದೇವಪ್ಪ ಅವರು ಮಾಡಿದ್ರು. ಅದರ ಪೂರಕವೆಂಬಂತೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಅದಕ್ಕೆ ಬೆಂಬಲಿಸಿ ಮಾತನಾಡಿರ್ತಕ್ಕಂಥದ್ದು. ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ BJP ಅವರು ಅದರ ಹೆಸರನ್ನೆತ್ತಾರೆ ಹೊರತು ಅದರ ಗಂಧ ಗಾಳಿನೂ ಕೂಡ ಗೊತ್ತಿಲ್ಲ ಅನ್ನೋಂಥ ಒಂದು ವಾಗ್ದಾಳಿನ ಪ್ರಿಯಾಂಕಾ ಗಾಂಧಿ ಖರ್ಗೆ ಅವರು ಮಾಡಿದ್ರು. ಹೀಗಾಗಿ ಈಗ ಮತ್ತೆ ಅದು ಪ್ರಸ್ತುತತೆಗೆ ಬಂದಿರತಕ್ಕಂಥದ್ದು ಮತ್ತು BJP ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ನೀವು ಬರೀ ಈ ಥರದ ಅವಹೇಳನ ಮಾಡ್ತಕ್ಕಂಥ ಕೆಲಸಗಳನ್ನೇ ಹಿಂದೂ ಧರ್ಮದಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಟ್ವೀಟ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ರಾಮಾಯಣದ ವಿಚಾರಗಳ ಬಗ್ಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಪ್ರಸ್ತುತ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈಗ ರಾಮಾಯಣ ಈ ವಿಚಾರಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆ ಹುಟ್ಟುಹಾಕುವ ಮೂಲಕ ಎಲ್ಲೋ ಒಂದು ಕಡೆ ರಾಮಾಯಣದ ಅಂಶಗಳನ್ನೇ ಆಶಯಗಳನ್ನೇ ಗಾಳಿಗೆ ತೂರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಜಯಪ್ರಕಾಶ್.